ಸಮಗಾರ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿರುತ್ತೆ. ನನ್ನ ಹೆಸರು ನಾಗರಾಜ್ ಸಿರ್ಸಿಕರ್ ಅಂತೇಳಿ. ಬೆಳೀತಾ ನನಗೊಂದು ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ನಾನು ಒಬ್ಬನೇ ಬೆಳೆದ್ರೆ ಆಗಲ್ಲ, ನನ್ನೊಟ್ಟಿಗೆ 4 ಜನ ಬೆಳಿಬೇಕನ್ನೋ ಒಂದು ಮನೋಭಾವ 200 ರೂಪಾಯಿ ಸಮಾಜಕ್ಕಾಗಿ ಇಟ್ಟಿರ್ತೀನಿ. ಹಾಗೆ 2026ರ ಸಾಧಕ ರಾಜ್ಯಪಾಲರಿಂದ ಪುರಸ್ಕೃತ ಶ್ರೀಯುತ ನಾಗರಾಜ್ ಸಿರ್ಸಿಕರ್ ರವರಿಗೆ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯಿಂದ ಸನ್ಮಾನ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಸಮಗಾರ ಸಮಾಜದ ಸಮಾಜ ಸೇವಕ ಶ್ರೀಯುತ ನಾಗರಾಜ್ ದುರ್ಗಪ್ಪ ಸಿರ್ಸಿಕೆರೆ ಮುಧೋಳ್ರವರು ಯಾವುದೇ ಪ್ರಚಾರ ಬಯಸದೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಸದ್ದಿಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿ ಕೊಂಡಿರುವ ಅಪರೂಪದ ವ್ಯಕ್ತಿ ಅವರಿಗೆ ಈಗ ರಾಷ್ಟ್ರಮಟ್ಟದ ಉನ್ನತ ಗೌರವ ಒದಗಿ ಬಂದಿದೆ. ಇದು ಇಡೀ ಗ್ರಾಮಕ್ಕೆ ಹಾಗೂ ಜಿಲ್ಲೆಗೆ ಮತ್ತು ಸಮಗಾರ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ಚಂದ್ರಗುತ್ತಿ ಸಮೀಪದ ಚನ್ನಪಟ್ಟಣ ಗ್ರಾಮದ ನಾಗರಾಜ್ ಮುಧೋಳ್ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿರುವ ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರು ಸಿ.ಎಚ್. ವಿಜಯಶಂಕರ್ ರವರಿಂದ ಜುಲೈ 11, 2026ರ ಶನಿವಾರದಂದು ರಾಜಭವನದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಲೋಕಧ್ವನಿ 2026ರ ಸಾಧಕರಾಗಿ ಗುರುತಿಸಿದ ಶ್ರೀಯುತ ನಾಗರಾಜ್ ದುರ್ಗಪ್ಪ ಸಿರ್ಸಿಕೆರೆ ಮುಧೋಳ ಅವರಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಯಾವುದೇ ಫಲಾಪೇಕ್ಷೆಯಿಲ್ಲದೆ ಕ್ರೀಡೆ, ಶೈಕ್ಷಣಿಕ, ಸಾರ್ವಜನಿಕ ಹಬ್ಬ ಹರಿದಿನಗಳು ಹಾಗೂ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಇವರ ನಿರಂತರ ಸೇವೆಯನ್ನು ಪರಿಗಣಿಸಿ ಈ ಉನ್ನತ ಗೌರವ ನೀಡಲಾಗುತ್ತಿದೆ. ನಾಗರಾಜ್ ದುರ್ಗಪ್ಪ ಸಿರ್ಸಿಕೆರೆ ಮುಧೋಳ್ ಅವರು ಮುಧೋಳ್ ಫೈನಾನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಯಶಸ್ವಿ ಉದ್ಯಮ ನಡೆಸುತ್ತಿರುವುದರ ಜೊತೆಗೆ ಸಮಾಜದ ಬಡವರು, ಹಿಂದುಳಿದವರು ಹಾಗೂ ಸಂಕಷ್ಟದಲ್ಲಿ ಇರುವವರಿಗೆ ಸದಾ ನೆರವಾಗಿದ್ದಾರೆ. ಭಾರತ ಮಾತಾ ಕೋ ನಿರ್ದೇಶಕರಾಗಿ, ರಕ್ತದಾನಿಗಳ ರೆಡ್ ಅಂಡ್ ಗ್ರೂಪ್ ಆಪರೇಟಿವ್ ಬ್ಯಾಂಕ್ನ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಸಾರ್ವಜನಿಕ ಸೇವೆಗೆ ಇವರು ಸದಾ ಸಿದ್ಧರಿರುತ್ತಾರೆ. ಇವರು ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದ ನೂರಾರು ಜನರಿಗೆ ಆರ್ಥಿಕ ಹಾಗೂ ಆಹಾರದ ನೆರವು ನೀಡಿದ್ದರು. ಚುನಾವಣೆ ಸಂದರ್ಭದಲ್ಲಿ ಸಮೀಪದ ಹರೀಶಿ ಹಾಗೂ ಗಡಿ ಭಾಗದ ಗ್ರಾಮಗಳಿಗೆ ಭದ್ರತೆಗಾಗಿ ಆಗಮಿಸಿದ್ದ ಸೈನಿಕರನ್ನು ಗೌರವಿಸಿ, ಸನ್ಮಾನಿಸಿ ಅವರಿಗೆ ಉಪಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ದೇಶ ಪ್ರೇಮ ಮೆರೆದಿದ್ದರು. ಅಷ್ಟೇ ಅಲ್ಲದೆ ಪ್ರಸಿದ್ಧ ಸಿರ್ಸಿ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಕುಡಿಯುವ ನೀರು ಹಾಗೂ ಆಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಗ್ರಾಮೀಣ ಭಾಗದ ನಿಸ್ವಾರ್ಥ ಪ್ರತಿಭೆಯೊಬ್ಬರಿಗೆ ಇಂತಹ ಉನ್ನತ ರಾಳಮಟ್ಟದ ಗೌರವ ಸಿಗುತ್ತಿರುವುದಕ್ಕೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದು, ಸಮಗಾರ ಸಮಾಜದ ಕೊಡಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಕುಡಿಯ ಸಮಗಾರ ಸಮಾಜದ ನಾಗರಾಜ್ ಸಿರ್ಸಿಕೆರೆ ಪುತ್ರನಿಗೆ ಜುಲೈ 14, 2026ರ ಮಂಗಳವಾರ ಬೆಳಗ್ಗೆ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಚನ್ನವೀರಪ್ಪ ಗಾಮನಗಟ್ಟಿರವರು, ಅಶೋಕನಗರ, ಶ್ರೀ ರೇಣುಕಾದೇವಿ ನಿಲಯ, ತಮ್ಮ ಸ್ವಗೃಹದಲ್ಲಿ ಸಮಸ್ತ ಸಮಗಾರರ ಪರವಾಗಿ ಸನ್ಮಾನಿಸಲಾಯಿತು. ನಮಸ್ಕಾರ. ಇವತ್ತು ನಮ್ಮ ಎದುರುಗಡೆ ಇದ್ದಾರೆ ಶ್ರೀಯುತ ನಾಗರಾಜ್ ದುರ್ಗಪ್ಪ ಸಿರ್ಸಿಕೆರೆ ಅವರು, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವತ್ತು ಕಾರಣ ಏನಂದರೆ, ಮೇಘಾಲಯದ ರಾಜ್ಯಪಾಲರಾದಂತಹ ಸಿ.ಎಚ್. ವಿಜಯಶಂಕರ್ ಅವರು ಇವತ್ತು ನಮ್ಮ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಸಮಗಾರ ಸಮಾಜದ ಮುಖಂಡರಾದಂತಹ ಶ್ರೀಯುತ ನಾಗರಾಜ್ ಅವರಿಗೆ ಸನ್ಮಾನ ಮಾಡಿರೋದು ಹೆಮ್ಮೆಯ ವಿಚಾರವಾಗಿದೆ ನಮ್ಮ ಸಮಾಜಕ್ಕೆ. ಹಾಗಾಗಿ ಇಂಥ ಸಾಧಕರನ್ನ ಯಾವುದೋ ಮೂಲೆಯಲ್ಲಿ, ಯಾವುದೋ ಒಂದು ಗ್ರಾಮದಲ್ಲಿ, ಯಾವುದೋ ಒಂದು ತಾಲೂಕಲ್ಲಿ ಸಾಧನೆ ಮಾಡಿದ್ದನ್ನು
ಯಾವುದೂ ಫಲಾಪೇಕ್ಷೆ ಇಲ್ಲದನ್ನ ಗುರುತಿಸ್ಬಿಟ್ಟು ಈ ರೀತಿ ಸಮಾಜದಲ್ಲಿ ಯಾವುದು ಲೋಕಧ್ವನಿ ಅನ್ನೋದನ್ನ ಗುರುತಿಸ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡೋದು ನಮ್ಮ ಇಡೀ ಸಮಗಾರ ಸಮಾಜಕ್ಕೆ ಹೆಮ್ಮೆಯ ವಿಚಾರವಾಗಿರುತ್ತೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಸಮಗಾರ ಸಮಾಜದ ಹಿತರಕ್ಷಣೆ ವೇದಿಕೆ ವತಿಯಿಂದ, ಸಮಸ್ತ ಸಮಗಾರ ಸಮಾಜದ ವತಿಯಿಂದ ಶಿವಮೊಗ್ಗ ಜಿಲ್ಲೆ ಅವರನ್ನ ನಾವು ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೀವಿ. ನಮಸ್ಕಾರ. ಸಾಲ್ ತುಂಬ ಧನ್ಯವಾದಗಳು. ನನ್ನನ್ನು ಇಂಥ ನಮ್ಮ ಸಾಧಕರು ನಮ್ಗೆ ಎಲ್ಲೂ ಗೊತ್ತಾಗಲ್ಲ, ತೆರೆಮರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಲ್ರೆಡಿ ಯಾವ ವಿಚಾರನೂ ಗೊತ್ತಾಗೋದಿಲ್ಲ, ಎಲ್ಲೆಲ್ಲಿ ಮಾಡ್ತಾರೆ. ಈಗಿನ ಸಿಚುವೇಶನ್ ಏನಿರುತ್ತೆ ಅಂದ್ರೆ, ಪ್ರತಿ ಒಂದೊಂದು ಮಾರಿಕೊಂಡ ದುನಿಯಾದಲ್ಲಿ ಯಾರೋ MLA MP ಇಂಥ ಅವ್ರ ಸಂಬಂಧಿಕರಿಗೆ ಹೋಗ್ತಾ ಇರುತ್ತೆ. ಯಾವುದೋ ಕುಗ್ರಾಮದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಧಕರ ಕೊರೋನಾ ಸಂದರ್ಭದಲ್ಲಿ ಯಾರು ಹೋಗೋದೇ ಇಲ್ಲ. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಹಾಯ ಮಾಡಿ ಜನರು ಕಂಡಿರುವಂತಹ ಈ ಲೋಕಧ್ವನಿ ಅವರನ್ನು ಗುರುತಿಸಿ ಸನ್ಮಾನ ಮಾಡಿದೆ. ಆ ಲೋಕಧ್ವನಿ ಏನಿದೆಯೋ ಅವ್ರಿಗೂ ನಾವು ಸಮಗಾರ ಸಮಾಜದಿಂದ ಅವ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಮುಂದಿನ ಮಾತುಗಳನ್ನ, ಅವರ ಅನುಭವದ ಮಾತುಗಳನ್ನ ಅವರು ಹೇಳ್ತಾರೆ. ಅವ್ರ ಬಾಯಿಂದನೇ ನೀವು ನನ್ನ ಹೆಸರು ನಾಗರಾಜ್ ಸಿರ್ಸಿಕರ್ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಚನ್ನಪಟ್ಟಣ ಗ್ರಾಮ. ಒಂದು ಕುಗ್ಗ ಗ್ರಾಮದಿಂದ ನಾನು ಬೆಳೆದವ. SLC ಮಟ್ಟ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ಭವಿಷ್ಯಕ್ಕಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳು ತಾಲೂಕಿಗೆ ಹೋದೆ. ಅಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿ ನಾನು ಒಂದು 3-4 ಜನ ಸೇರಿ ಒಂದು ಹೋಟೆಲ್ ಉದ್ಯಮ ಪ್ರಾರಂಭಿಸಿದ್ವಿ. ಬೆಳೀತಾ ಹಾಗೆ ನನ್ನ ಹುಟ್ಟೂರಾದ ಚಂದ್ರಗುತ್ತಿಯಲ್ಲಿ ಒಂದು ಶ್ರೀ ರೇಣುಕಾದೇವಿ ಮುಧೋಳು ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯನ್ನು ಬೆಳೆಸಿದ್ದೆ. ಬೆಳೀತಾ ನನಗೊಂದು ಮನಸ್ಸಲ್ಲಿ ಒಂದು ಆಲೋಚನೆ ಬಂತು. ನಾನು ಒಬ್ಬನೇ ಬೆಳೆದ್ರೆ ಆಗಲ್ಲ, ನನ್ನೊಟ್ಟಿಗೆ 4 ಜನ ಬೆಳಿಬೇಕನ್ನೋ ಒಂದು ಮನೋಭಾವನೆ ಬಂತು. ನನ್ನ ಉದ್ದೇಶ ಏನಂದರೆ, ಇವತ್ತು ನಾನು 100 ರೂಪಾಯಿ ದುಡಿದ್ರೆ 20 ರೂಪಾಯಿ ನಂದಲ್ಲ, ಸಮಾಜಕ್ಕಾಗಿ ಇಟ್ಟಿರ್ತೀನಿ. 1000 ರೂಪಾಯಿ ದುಡಿದ್ರೆ 200 ರೂಪಾಯಿ ನಂದಲ್ಲ, ಅದು 200 ರೂಪಾಯಿ ಸಮಾಜಕ್ಕಾಗಿ ಇಟ್ಟಿರ್ತೀನಿ. ಹಾಗಾಗಿ ನನ್ನ ಉದ್ದೇಶ ಇನ್ನಿತರರು ಕಷ್ಟದಲ್ಲಿರೋರು ಮೇಲೆ ಬರಬೇಕು, ಎಲ್ಲರೂ ಸ್ವಬಾಳ್ವೆ ಸಮಾಜ ಜೀವನ ಮಾಡಬೇಕನ್ನೋದು ನನ್ನ ಉದ್ದೇಶ. ಈ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಹೆಮ್ಮೆಯ ಲೋಕಧ್ವನಿ ಸಾಧಕ ಎಂಬ ಒಂದು ಅವಾರ್ಡನ್ನು ನನಗೆ ಮೇಘಾಲಯದಲ್ಲಿ ವಿಶ್ವೇಶ್ವರ್ ಭಟ್ ಅವರ ನೇತೃತ್ವದಲ್ಲಿ ಮೇಘಾಲಯ ರಾಜ್ಯಪಾಲರಾದ ವಿಜಯಶಂಕರ್ ಅವರಿಂದ ಸನ್ಮಾನಕ್ಕೆಗೊಂಡಿದೆ. ಇದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇಂದು ಶಿವಮೊಗ್ಗದಲ್ಲಿ ಇದಕ್ಕೆ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ ಗಮನಗಟ್ಟಿ ಅವರು ಇವತ್ತು ನನ್ನನ್ನು ಸನ್ಮಾನಗೊಳಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ನೇಹಿತರನ್ನು ತೋರಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.